ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಚರ್ಮ ರೋಗವನ್ನ ಬಹಳಷ್ಟು ಜನರು ಸಾಧಾರಣ ಅಂತ ಭಾವಿಸ್ತಾರೆ. ಆದರೆ ಇದು ಸಾಧಾರಣವಲ್ಲ. ರೋಗ ನಿರೋಧಕ ಶಕ್ತಿ ಕುಂದುವಿಕೆಯ ಸೂಚಕ. ಸೋರಿಯಾಸಿಸ್ ಮಾರಣಾಂತಿಕವಲ್ಲ, ಆದರೆ ದೀರ್ಘಕಾಲಿಕವಾಗಿ ಕಾಡುವ ರೋಗವಾಗಿದೆ. ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದ ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತೆ. ತಲೆ, ಮೊಣಕೈ, ಅಂಗೈ, ಪಾದ ಹಾಗೂ ಹೊಟ್ಟೆ ಮೇಲ್ಭಾಗದ ಚರ್ಮದ ಮೇಲೆ ಸೋರಿಯಾಸಿಸ್ ಕಾಣಿಸಿಕೊಳ್ಳುತ್ತೆ. ಸೋರಿಯಾಸಿಸ್ ಚರ್ಮ ರೋಗಿಗಳು ಭಯಪಡುವ ಅಗತ್ಯ ಇಲ್ಲ. ಜೊತೆಗೆ ಈ ಕಾಯಿಲೆ ಬರದಂತೆ ತಡೆಯಲು ಅನೇಕ ಮಾರ್ಗಗಳಿವೆ. ಅಷ್ಟಕ್ಕೂ ಸೋರಿಯಾಸಿಸ್ ಚರ್ಮ ರೋಗಕ್ಕೆ ಕಾರಣಗಳೇನು, ಇದಕ್ಕೆ ಹೋಮಿಯೋಪತಿಯಲ್ಲಿರುವ ಶಾಶ್ವತ ಪರಿಹಾರ ಏನು ಅನ್ನೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದಂಥ ಡಾಕ್ಟರ್ ರಶ್ಮಿ ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಇವತ್ತು ನಾವು ಸೋರಿಯಾಸಿಸ್ ಬಗ್ಗೆ ಮಾತಾಡ್ತೀವಿ. ಸೋರಿಯಾಸಿಸ್ ಹೇಗೆ ಬರುತ್ತೆ, ಹಾಗೆ ಇದರ ಲಕ್ಷಣಗಳು ಹೇಗಿರುತ್ತೆ ಅಂತ. ಸೋರಿಯಾಸಿಸ್ ಅಂತ ಹೇಳಿದಾಗ ವಿಚ್ ಇಸ್ ಎ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತ ಹೇಳ್ಬೋದು. ನಾನ್ ಕಾಂಟೇಜಿಯಸ್ ಅಂತ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಬದಲಾಗಿ ಥ್ರೂ ಜೀನ್ಸ್ ಅಥವಾ ಜೆನೆಟಿಕ್ಸ್ ಕಾಣಿಸ್ಕೊಳ್ಳುವಂಥದ್ದು. ಸ್ಕಿನ್ ಅಂತ ಹೇಳಿದಾಗ ಎಲ್ರಿಗೂ ಅವ್ರ ಸ್ಕಿನ್ ಚೆನ್ನಾಗಿರಬೇಕು, ಗ್ಲೋನೆಸ್ ಇರಬೇಕು ಅಥವಾ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ ಇರುತ್ತೆ. ಹಾಗೆ ಸೋರಿಯಾಸಿಸ್ ಅಂತ ಕಾಯಿಲೆ ಬಂದಲ್ಲಿ ಅವರ ಇಡೀ ದೇಹವನ್ನೇ ಆವರಿಸುವಂಥದ್ದಿರ್ಬೋದು. ಆ ಸ್ಕಿನ್ ಲೆಜನ್ಸ್ ತುಂಬ ವಿಕಾರವಾಗಿ ಕಾಣುವಂಥದ್ದು. ಇದರಿಂದ ಒಂದು ಸೋಷಲ್ ಲೈಫಲ್ಲಿ ಆಗೋಕ್ಕಾಗೋದಿಲ್ಲ ಆ್ಯಂಡ್ ಸಾಮಾಜಿಕ ಪಿಡುಗು ಅಂತಲೇ ಹೇಳ್ಬೋದು. ಮ್ಯಾರೇಜ್ ಪ್ರಪೋಸಲ್ಸ್ಗಾಗಿರ್ಬೋದು ಅಥವಾ ಯಾವುದೇ ಒಂದು ವರ್ಕ್ ಮಾಡಬೇಕಾದ್ರೆ ಹಿಂಜರಿಯುವಂಥದ್ದನ್ನ ಈ ಸೋರಿಯಾಸಿಸ್ ಪೇಷೆಂಟಲ್ಲಿ ನೋಡಿರ್ತೀವಿ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ಸಫರ್ ಆಗ್ತಿರ್ತಾರೆ. ಇನ್ನು ನಾರ್ಮಲ್ ಆಗಿ ನಮ್ಮ ಸ್ಕಿನ್ ಸ್ಟ್ರಕ್ಚರ್ ಅಂತ ತಗೊಳ್ಳೋದ್ರಾದರೆ ದ ಔಟರ್ ಕವರಿಂಗ್ ಲೇಯರ್ ಇಸ್ ಎಪಿಡರ್ಮಿಸ್ ಅಂತ ಹೇಳ್ಬೋದು. ಇನ್ನರ್ ಲೇಯರ್ ವಿಲ್ ಬಿ ಡರ್ಮಿಸ್ ಆ್ಯಂಡ್ ಇನ್ನರ್ ಮೋಸ್ಟ್ ಲೇಯರ್ ವಿಲ್ ಬಿ ಹೈಪೋಡರ್ಮಿಸ್ ಅಂತ. ಇದರಲ್ಲಿ ಸ್ವೆಟ್ ಗ್ಲ್ಯಾಂಡ್ಸ್, ಸೆಬೇಷಿಯಸ್ ಗ್ಲ್ಯಾಂಡ್ಸ್, ಹೇರ್ ಫಾಲಿಕಲ್ಸ್ ಇರ್ಬೋದು, ಮೆಲನೋಸೈಟ್ಸ್ ಇರ್ಬೋದು, ನರ್ವ್ಸ್ ಇರ್ಬೋದು. ಇದೆಲ್ಲ ಒಳಗೊಂಡಂತೆ ನಮ್ಮ ಚರ್ಮ ರಚನೆ ಆಗಿರುತ್ತೆ. ಹಲವಾರು ಚರ್ಮದ ಕಾಯಿಲೆಗಳನ್ನ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತೀವಿ. ಅದರಲ್ಲಿ ಸೋರಿಯಾಸಿಸ್ ಕೂಡ ಒಂದು. ಇನ್ನು ಸೋರಿಯಾಸಿಸ್ ಅಂತ ಹೇಳೋದಾದರೆ ನಾರ್ಮಲ್ ಆಗಿ ನಮ್ಮ ಚರ್ಮದ ಲೈಫ್ ಸೈಕಲ್ ಏನಿದೆ, ವಿತಿನ್ ಒಂದು 28 days to 35 days ಒಳಗಡೆ ಹೊಸ ಚರ್ಮ ಬರುವಂಥದ್ದು, ಮತ್ತೆ ಶೆಡ್ ಆಗುವಂಥದ್ದು, ಮತ್ತೆ ಹೊಸ ಚರ್ಮ ಬರುವಂಥದ್ದು. ಈ ಪ್ರೋಸೆಸ್ ವಿತೌಟ್ ಅವರ್ ನಾಲೆಜ್ ನಡೀತಾ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ನಲ್ಲಿ 10 times ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತ ಹೇಳ್ಬೋದು. ಅದೆಲ್ಲ ಸ್ಕಿನ್ ಸೆಲ್ಸ್ ಎಲ್ಲ ಬಿಲ್ಡಪ್ ಆಗ್ತಾ ಬರುತ್ತೆ. ಅಲ್ಲೇ ರಫ್ ಆ್ಯಂಡ್ ಸ್ಕಿನ್ ಎಡ್ಜಸ್ನ ನೋಡುವಂಥದ್ದು. ಯಾವಾಗ ಈ ಪ್ರೋಸೆಸ್ ತುಂಬ ಜಾಸ್ತಿ ಆಗುತ್ತೋ ಆಗ ಉದುರೋದಕ್ಕೆ ಆರಂಭಿಸುವಂಥದ್ದಿರ್ಬೋದು. ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ ಹೇಳ್ತೀವಿ. ವಿಚ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ಸೋರಿಯಾಸಿಸ್ ಅಂತ. ಇನಿಷಿಯಲಿ ಕೆಲವರಿಗೆ ಅದು ಸೋರಿಯಾಸಿಸ್ ಮತ್ತೊಂದು ಚರ್ಮದ ಕಾಯಿಲೆನ ಈ ಥರ ತುಂಬ ಕನ್ಫ್ಯೂಷನ್ ಆಗಿರ್ತಾರೆ. ಇನ್ನು ಕೆಲವರು ಯಾವುದೇ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಪಡ್ಕೊಂಡಿರೋದಿಲ್ಲ. ಅವರಾಗಿ ಒಂದು ಮನೆ ಮದ್ದನ್ನು ಉಪಯೋಗಿಸುವಂಥದ್ದಿರ್ಬೋದು ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ನ ಹಚ್ಚುವಂಥದ್ದಿರ್ಬೋದು. ಇಂಥದನ್ನು ನೋಡಿರ್ತೀವಿ. ಬಟ್ ಆದರೆ ಬೇಸಿಕಲಿ ವಿಚ್ ಇಸ್ ಎನ್ ಆಟೋ ಇಮ್ಯೂನ್ ಡಿಸಾರ್ಡರ್ ಥ್ರೂ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಬರುವಂಥದ್ದು. ಹಾಗಾಗಿ ಅರ್ಲಿ ಸ್ಟೇಜಸ್ಸಲ್ಲಿ ನೋಟಿಫೈ ಮಾಡಿದ್ದಲ್ಲೇ ಆದರೆ ಖಂಡಿತ ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಕೆಲವರಿಗೆ ಕೆಂಪು ಬಣ್ಣದಂಥ ಸೋರಿಯಾಸಿಸ್ ಕಾಣುತ್ತೆ, ಕೆಲವರಿಗೆ ವೈಟಿಶ್ ಆಗಿ ಕಾಣುತ್ತೆ. ಇದಕ್ಕೆ ಬೇರೆ ಬೇರೆ ಥರದ ಚಿಕಿತ್ಸೆ ಇರುತ್ತಾ ಅಂತ? ಸೋರಿಯಾಸಿಸಲ್ಲಿ ಹಲವಾರು ಒಂದು ವಿಧಗಳನ್ನ ನೋಡ್ಬೋದು ಆ್ಯಂಡ್ ಕಾರಣಗಳು ಹಲವಾರು ಸೋರಿಯಾಸಿಸ್ ಬರೋದಕ್ಕೆ ಅಂತ. ಒಬ್ಬೊಬ್ಬರಲ್ಲಿ ಒಂದೊಂಥರ ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣಗಳು ಕಾಣಿಸುತ್ತೆ. ಇನಿಷಿಯಲಿ ವಿಚ್ ಇಸ್ ಮಿಸ್ಟೇಕನ್ ಫಾರ್ ಡ್ಯಾಂಡ್ರಫ್ ಅಂತಲೇ ಹೇಳ್ಬೋದು. ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಥವಾ ತಲೆಭಾಗದಲ್ಲಿ ಕಾಣಿಸ್ಕೊಂಡಾಗ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ ಅದು ಸೋರಿಯಾಸಿಸ್ ಅಥವಾ ಸೆಬರೋಯಿಕ್ ಡರ್ಮಟೈಟಿಸ್ ಇರ್ಬೋದು. ಇನಿಷಿಯಲ್ ಆಗಿ ಇವರು ತಲೆ ಹುಟ್ಟು ಅಂತ ಅಂದ್ಕೊಂಡು ನೆಗ್ಲೆಕ್ಟೇ ಮಾಡಿರ್ತಾರೆ. ಯಾವಾಗ ಲೆಜನ್ಸ್ ತುಂಬ ಹೆಚ್ಚಾಗುತ್ತೋ, ಆ ಇಚ್ಚಿಂಗ್ ತುಂಬ ಜಾಸ್ತಿ ಆಗುವಂಥದ್ದು ಅಥವಾ ಆ ಫ್ಲೇಕ್ಸ್ ತುಂಬ ಜಾಸ್ತಿ ಆದಾಗ ಮೋರ್ ಆಫ್ ಒಂದು ಹೇರ್ ಲಾಸ್ ಆಗುವಂಥದ್ದು ಆ ಭಾಗದಲ್ಲಿ. ಮತ್ತೆ ಕೂದಲು ಬೆಳೆಯೋದು ಕೂಡ ಕಷ್ಟ ಅನಿಸುವಂಥದ್ದಿರ್ಬೋದು. ಆ್ಯಂಡ್ ಲೆಜನ್ಸ್ ತುಂಬ ಜಾಸ್ತಿ ಇರುತ್ತೆ. ಇಚ್ಚಿಂಗ್ ಇರ್ಬೋದು, ಬ್ಲೀಡಿಂಗ್ ಸ್ಪಾಟ್ಸ್ ಇರ್ಬೋದು, ಬರ್ನಿಂಗ್ ಇರ್ಬೋದು. ಇದೆಲ್ಲ ಒಂದು ಸ್ಕ್ಯಾಲ್ಪಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇದನ್ನು ಮೋರ್ ಆಫ್ ಒಂದು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅಥವಾ ಸಮ್ಟೈಮ್ಸ್ ಸೆಬರೋಯಿಕ್ ಡರ್ಮಟೈಟಿಸ್ ಕೂಡ ಇರ್ಬೋದು. ಅಗೇನ್ ಇಟ್ ಇಸ್ ಎ ಸ್ಕಿನ್ ಡಿಸಾರ್ಡರ್. ಎಕ್ಸೆಸಿವ್ ಒಂದು ಸಿಬಮ್ ಸಿಕ್ರೀಷನ್ಸಿಂದ ಬರುವಂಥದ್ದು. ಐದರ್ ಒಂದು ಪಿಂಪಲ್ಸ್ ಜಾಸ್ತಿ ಆಗುವಂಥದ್ದಿರ್ಬೋದು ಅಥವಾ ಮೋರ್ ಆಫ್ ಒಂದು ಫ್ಲೇಕ್ಸ್ ಅಥವಾ ಡ್ಯಾಂಡ್ರಫ್ ಲೈಕ್
ಫ್ಲೇಕ್ಸ್ ಹೆಚ್ಚಾಗುವಂಥದ್ದು, ಇಚ್ಚಿಂಗ್ ಇರ್ಬೋದು ಅಥವಾ ಬರ್ನಿಂಗ್ ತುಂಬ ಆಗುವಂಥದ್ದು ಇರ್ಬೋದು. ಸೊ ಇನ್ನು ಮುಖದ ಮೇಲೆಲ್ಲ ಅದು ಉದುರುತ್ತಾ ಇರುತ್ತೆ, ಅದರಿಂದ ಪಿಂಪಲ್ಸ್ ಜಾಸ್ತಿ ಆಗುವಂಥದ್ದು. ಸೊ ಇದು ಸೆಬರೋಯಿಕ್ ಡರ್ಮಟೈಟಿಸ್ನ ಲಕ್ಷಣಗಳು ಅಂತ ನೋಡ್ಬೋದು. ಸೊ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಅದು ಸೋರಿಯಾಸಿಸ್ ಅಥವಾ ಸೆಬರೋಯಿಕ್ ಡರ್ಮಟೈಟಿಸ್ ಅಂತ. ಸೊ ಇನ್ನು ಸೋರಿಯಾಸಿಸ್ ಅಂಗಾಲು ಅಂಗೈನಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ಪಾಮರ್ ಅಥವಾ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಕೆಲವ್ರಿಗೆ ತುಂಬ ರೆಡ್ ಆ್ಯಂಡ್ ರ್ಯಾಷಸ್ ಕಾಣಿಸ್ಬೋದು ಅಥವಾ ನೈಫ್ ಕಟಿಂಗ್ ಎಡ್ಜಸ್ ಅಂತ ಹೇಳ್ಬೋದು, ಬ್ಲೀಡಿಂಗ್ ಸ್ಪಾಟ್ಸ್ ಅಥವಾ ಬರ್ನಿಂಗ್ ತುಂಬ ಹೆಚ್ಚಾಗುವಂಥದ್ದು, ಚರ್ಮ ತುಂಬ ದಪ್ಪ ಆಗಿರುತ್ತೆ, ಅದರಿಂದ ಅವರ ದಿನನಿತ್ಯದ ಕೆಲಸ ಕೂಡ ಅವ್ರಿಗೆ ಮಾಡ್ಕೊಳಕ್ಕಾಗ್ತಿರೋದಿಲ್ಲ. ಸೊ ಇನ್ನು ಸೋಷಲ್ ಲೈಫಲ್ಲಿ ಮಿಂಗಲ್ ಆಗೋಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಪಾಮರ್ ಅಥವಾ ಪ್ಲಾಂಟರ್ ಸೋರಿಯಾಸಿಸಲ್ಲಿ ನಾವು ನೋಡ್ಬೋದು. ಸೊ ಇನ್ನು ಕೆಲವರಲ್ಲಿ ನೇಲ್ ಸೋರಿಯಾಸಿಸ್ನ ನೋಡ್ತೀವಿ, ಅಂಡರ್ ನೇಲ್ ಬಿಟ್ಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಮೋರ್ ಆಫ್ ಒಂದು ಫಂಗಲ್ ಇನ್ಫೆಕ್ಷನ್ ಥರನೇ ಕಾಣುತ್ತೆ, ಬಟ್ ಯಾವಾಗ ಅದು ಜಾಸ್ತಿ ಆಗುತ್ತೋ ಉದ್ರೋದಕ್ಕೆ ಅಥವಾ ಇಚ್ಚಿಂಗ್ ಆಗುವಂಥದ್ದು, ಸಮ್ಟೈಮ್ಸ್ ಪಸ್ ಕಲೆಕ್ಷನ್ ಕೂಡ ಇರ್ಬೋದು. ಸೊ ಅದನ್ನು ನೇಲ್ ಸೋರಿಯಾಸಿಸಲ್ಲಿ ನೋಡ್ತೀವಿ. ಸೊ ಇನ್ನು ಇನ್ವರ್ಸ್ ಸೋರಿಯಾಸಿಸ್ ಅಂತ ನೋಡ್ಬೋದು, ಮೋರ್ ಆಫ್ ಒಂದು ಸ್ಕಿನ್ ಫೋಲ್ಡ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಆಕ್ಸಿಲರಿ ಸ್ಕಿನ್ ಫೋಲ್ಡ್ಸ್ ಇರ್ಬೋದು, ಅಬ್ಡೋಮಿನಲ್ ಸ್ಕಿನ್ ಫೋಲ್ಡ್ಸ್ ಇರ್ಬೋದು, ಸೊ ಗ್ರಾಯಿನ್ ಸ್ಕಿನ್ ಫೋಲ್ಡ್ಸ್ ಇರ್ಬೋದು. ಸೊ ಈ ರೀಜನಲ್ಲಿ ಹೆಚ್ಚಾಗಿ ನೋಡುವಂಥದ್ದು. ಸೊ ಇದನ್ನು ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಇನ್ನು ಮಕ್ಕಳಲ್ಲಿ ಕೂಡ ಹೆಚ್ಚಾಗಿ ನಾವು ನೋಡುವಂಥದ್ದು ಸೋರಿಯಾಟಿಕ್ ಕಂಡೀಷನ್ಸ್. ಸೊ ದೆರ್ ಇಸ್ ನೋ ಏಜ್ ಲಿಮಿಟ್ ಅಂತಲೇ ಹೇಳ್ಬೋದು. ಸೊ ಹೆಚ್ಚಾಗಿ ಅವರಲ್ಲಿ ಸ್ಮಾಲ್ ಎರಪ್ಷನ್ಸ್ ಥರನೇ ಕಾಣಿಸುತ್ತೆ. ಸೊ ಇನಿಷಿಯಲಿ ಅವ್ರಿಗೆ ಗೊತ್ತು ಕೂಡ ಆಗೋದಿಲ್ಲ, ಲೇಟರ್ ಯಾವಾಗ ಅದು ಡೆವಲಪ್ ಆಗ್ತಾ ಹೋಗುತ್ತೋ ಲೆಷನ್ ಆಗಿ. ಸೊ ಗಟೆಡ್ ಸೋರಿಯಾಸಿಸ್ನ ನೋಡ್ತೀವಿ, ವಿಚ್ ಇಸ್ ಅಗೇನ್ ಅ ಕಾಯಿನ್ ಶೇಪ್ಡ್ ಲೆಷನ್ಸ್. ಸೊ ಇಚ್ಚಿಂಗ್ ಇರ್ಬೋದು ಅಥವಾ ಬ್ಲೀಡಿಂಗ್ ಸ್ಪಾಟ್ಸ್ ಇರ್ಬೋದು, ಬರ್ನಿಂಗ್ ಇರ್ಬೋದು. ಸೊ ಈಗ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡುವಂಥದ್ದಾದರೆ ಪ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ವಿಚ್ ಇಸ್ ಸೀನ್ ಇನ್ 60 to 70% ಆಫ್ ದಿ ಕೇಸಸ್. ಮೋರ್ ಆಫ್ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಹೆಚ್ಚಾಗಿ ಇರುವಂಥದ್ದು. ಸೊ ಮೋರ್ ಆಫ್ ಡ್ರೈನೆಸ್ ಆಗಿರುತ್ತೆ ಅಥವಾ ಚರ್ಮ ಬಿಗಿಯಾದಂಗೆ ಆಗುವಂಥದ್ದು ಇರ್ಬೋದು, ಆ ಪೇನ್ಫುಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಎಷ್ಟೇ ಅವ್ರು ಎಕ್ಸ್ಟರ್ನಲ್ ಅಪ್ಲೈ ಮಾಡ್ತಿದ್ರು ಕೂಡ ಸೊ ಅಷ್ಟು ಬೇಗ ಸರಿ ಹೋಗ್ತಿರೋದಿಲ್ಲ. ಸೊ ಈಗೇನು ಮತ್ತೆ ಆ ಲೆಜನ್ಸ್ ಕೂಡ ರೆಕರ್ ಆಗುವಂಥದ್ದು. ಸೊ ಇನ್ನು ರೈನಿ ಸೀಸನ್ ಅಥವಾ ವಿಂಟರ್ ಸೀಸನ್ಸ್ ಬಂದಾಗ ಈ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಮೋಸ್ಟ್ ಆಫ್ ದಿ ಪೇಷಂಟ್ಸ್ ಸೋರಿಯಾಸಿಸ್ ಅಂತ ಬಂದಾಗ ಸೊ ಸಮ್ಮರ್ ಸೀಸನ್ಸಲ್ಲಿ ಬೆಟರ್ ಆಗುವಂಥದ್ದು, ಅಥವಾ ನಾನ್ ವೆಜ್ ಕನ್ಸಂಪ್ಷನ್ ಮಾಡಿದಾಗ ಅಥವಾ ಗ್ರೀನ್ ಚಿಲ್ಲೀಸ್ ಇರ್ಬೋದು, ಫ್ರೈಡ್ ಐಟಮ್ಸ್ ಇರ್ಬೋದು. ಸೊ ಮತ್ತಷ್ಟು ಸೋರಿಯಾಟಿಕ್ ಸಿಮ್ಟಮ್ಸ್ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಗಂಗಪ್ಪ ಅಂತ ರಾಯಚೂರಿನಿಂದ ಕರೆ ಮಾಡಿದ್ದಾರೆ. ಗಂಗಪ್ಪ ಅವರೇ ನಮಸ್ತೆ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ. ಸಮಸ್ಯೆ ಏನಿಲ್ಲ ಮೇಡಮ್, ಅದು ಒಂದು ಕೈ ಕಾಲು ಕೈ ಜೋಮ್ ಇರ್ತದೆ. ಓಕೆ. ಅದು ತಲೆ ಒಂದು ಸೈಡ್ ಜೋಮ್ ಬರ್ತದೆ ಮೇಡಮ್. ಓಕೆ. ಸೊ ಏನಾಗಿದೆ, ಲೆಜನ್ಸ್ ಥರ ಆಗಿದೆಯಾ, ನಿಮಗೆ ಎರಪ್ಷನ್ಸ್ ಥರ ಬಂದಿರುವಂಥದ್ದಾ? ಅದು ಇದು ಆಯುರ್ವೇದ ಅಂತ ತೋರಿಸಿದೆ ಮೇಡಮ್. ಅದು ಹಾಂ, ಅದು ಕಡಿಮೆ ಆಗಿಲ್ಲ, ಹಂಗಾಗಿ ಒಂದು ಸೈಡ್ ಕಾಲು ಕೈ. ಓಕೆ. ಸೊ ಎರಪ್ಷನ್ಸ್ ಅಥವಾ ಒಂದು ಕಡೆ ಭಾಗದಲ್ಲಿ ಅಷ್ಟೇ ಕಾಣಿಸ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರ್ಯಾಂಚಿಗೆ ನಿಮ್ಮ ರಿಪೋರ್ಟ್ಸ್ ಏನಿದೆ ಅಥವಾ ಏನು ಮೆಡಿಕೇಷನ್ಸ್ ಯೂಸ್ ಮಾಡಿದ್ದೀರಾ ಸೊ ಅದನ್ನು ತೊಗೊಂಡು ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ ಖಂಡಿತ ಒಂದ್ಸರಿ ಎಕ್ಸಾಮಿನೇಷನ್ ಮಾಡಿ ತದನಂತರ ನಿಮಗೆ ಸೂಕ್ತ ಪರಿಹಾರ ತಿಳಿಸ್ಕೊಡ್ಬೋದು. ಧನ್ಯವಾದ ಗಂಗಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಕೆಲವರಿಗೆ ತಲೆಯಲ್ಲಿ ಹೊಟ್ಟಾಗುತ್ತೆ, ಅದು ಚಳಿಗಾಲದಲ್ಲಿ ಜಾಸ್ತಿನೇ ಆಗುತ್ತೆ ಅಂತ ಹೇಳಬಹುದು. ಅಂಥವರಿಗೆ ಈಗ ಸೋರಿಯಾಸಿಸ ಅಥವಾ ಇದು ನಾರ್ಮಲ್ ಹೊಟ್ಟ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಯಾವ ರೀತಿ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗುತ್ತೆ ಅಂತ? ಸೊ ಇನ್ನು ಫಿಸಿಕಲ್ ಎಕ್ಸಾಮಿನೇಷನಲ್ಲೇ ಗೊತ್ತಾಗುವಂಥದ್ದು. ಸೊ ಮೋರ್ ಆಫ್ ಅವರ ಸಿಮ್ಟಮ್ಸ್ ಇಂದ ಗೊತ್ತಾಗುವಂಥದ್ದು. ಇನ್ನು ಪುಡಿ ಪುಡಿಯಾಗಿ ಉದುರುತ್ತಾ ಇದೆ, ಇಚ್ಚಿಂಗ್ ತುಂಬ ಜಾಸ್ತಿ ಆಗ್ತಿದೆ, ಸ್ಕೇಲಿಂಗ್ ಇದೆ ಅಥವಾ ಬ್ಲೀಡಿಂಗ್ ಸ್ಪಾಟ್ಸ್ ಇದೆ ಅಂತ ಹೇಳಿದಾಗ ಸೊ ಮೋರ್ ಆಫ್ ಸೋರಿಯಾಟಿಕ್ ಲಕ್ಷಣಗಳು ಕಾಣಿಸುತ್ತೆ. ಯಾವಾಗ ಈ ಲೆಜನ್ಸ್ ಕಿವಿ ಹಿಂಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೋ, ಕುತ್ತಿಗೆ ಕೆಳಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೋ ಸೊ ಆಗ ಸೋರಿಯಾಸಿಸ್ ಅಂತ ಕನ್ಫರ್ಮ್ ಕೂಡ ಆಗುವಂಥದ್ದು. ಸಮ್ಟೈಮ್ಸ್ ಮೋರ್ ಆಫ್ ಒಂದು ಡ್ರೈ ಎಕ್ಸಿಮಾ ಇರುತ್ತೆ ಅಥವಾ ಸೆಬರೋಯಿಕ್ ಡರ್ಮಟೈಟಿಸ್ ಇರುತ್ತೆ. ಸೊ ಕ್ವೈಟ್ ಕನ್ಫ್ಯೂಸಿಂಗ್ ಅನಿಸಿದಾಗ ಸೊ ಬಯೋಪ್ಸಿ ಅಂತ ಹೇಳ್ತೀವಿ. ಸೊ ಯಾವಾಗ ಸ್ಕಿನ್ ಬಯೋಪ್ಸಿ ಮಾಡ್ತಾರೆ ಸೊ ಅಂಡರ್ ಮೈಕ್ರೋಸ್ಕೋಪ್ ಇಟ್ಟು ಎಕ್ಸಾಮಿನೇಷನ್ ಮಾಡಿದಾಗ ಸೊ ಯಾವ ಸಮಸ್ಯೆ ಇದೆ ಅಂತ ಗೊತ್ತಾಗುವಂಥದ್ದು ಕ್ಲಿಯರ್ ಆಗಿ, ವೆದರ್ ಇಟ್ ಇಸ್ ಸೋರಿಯಾಸಿಸ್ ಅಥವಾ ಡ್ರೈ ಎಕ್ಸಿಮಾನ ಸೊ ಬೇರೆ ಪ್ರಾಬ್ಲಮಿಂದ ಏನಾದರೂ ಸಫರ್ ಆಗ್ತಿದಾರ ಅಂತ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಈ ಮಾನಸಿಕ ಒತ್ತಡ ಕೂಡ ಈ ಸೋರಿಯಾಸಿಸ್ಗೆ ಕಾರಣ ಆಗಬಹುದಾ?
ಸೊ ಹಲವಾರು ಕಾರಣಗಳು ಬರೋದಕ್ಕೆ ಅಂತಲೇ ಹೇಳ್ಬೋದು. ಈ ಸೋರಿಯಾಟಿಕ್ ಅಥವಾ ಆಟೋಇಮ್ಯೂನ್ ಡಿಸಾರ್ಡರ್ ಇದ್ದಾಗ ಸೊ ಮೋರ್ ಆಫ್ ಮೆಂಟಲ್ ಸ್ಟ್ರೆಸ್ ಇದ್ದಾಗ, ಟೆನ್ಷನ್ ಇದ್ದಾಗ, ಸೊ ಅದು ಕೂಡ ಒಂದು ಕಾರಣ ಆಗುವಂಥದ್ದು. ಒತ್ತಡವಾದ ಜೀವನ ಶೈಲಿ ಅಂತ ಹೇಳ್ಬೋದು. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಹೆರಿಡಿಟ್ರಿ ಹೆಚ್ಚಾಗಿ ನೋಡ್ತೀವಿ 15 to 20% ಆಫ್ ದಿ ಕೇಸಸಲ್ಲಿ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಹೇಳಿದಾಗ ಅನುವಂಶೀಯವಾಗಿ ಈ ಸೋರಿಯಾಸಿಸ್ ಸಮಸ್ಯೆ ಬರುವಂಥದ್ದು ಹೆಚ್ಚು ಅಂತ. ಸೊ ಇನ್ನು ಲಾಂಗ್ ಸೈಡ್ ಒಂದು ಕೆಮಿಕಲ್ ಕಾಂಟ್ಯಾಕ್ಟ್ಸ್ ಲೈಕ್ ಪೆಸ್ಟಿಸೈಡ್ಸ್ ಇರ್ಬೋದು, ಇನ್ಸೆಕ್ಟಿಸೈಡ್ಸ್ ಇರ್ಬೋದು, ಮೋರ್ ಆಫ್ ಆರ್ಸೆನಿಕ್ ಅಥವಾ ಲೆಡ್ ಅಂತ ಪಾಯ್ಸನ್ ಕೆಮಿಕಲ್ಸ್ ಜೊತೆ ಲಾಂಗ್ ಟೈಮ್ ಕಾಂಟ್ಯಾಕ್ಟಲ್ಲಿದ್ದಾಗ ಸೊ ಅದರಿಂದ ಕೂಡ ಬರುವಂಥದ್ದು ಇರ್ಬೋದು. ಸೊ ಇನ್ನು ಸೋರಿಯಾಟಿಕ್ ಆಟೋಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ ಸಮ್ಟೈಮ್ಸ್ ಇಮ್ಯೂನ್ ಸಿಸ್ಟಮ್ ಓವರ್ ಆ್ಯಕ್ಟಿವ್ ಆಗಿ ವರ್ಕ್ ಆದಾಗಲೂ ಕೂಡ ಈ ಸೋರಿಯಾಸಿಸ್ ಅಂತ ಸಮಸ್ಯೆಗಳು ಬರೋದು ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಇನ್ನು ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಸೊ ಅಥವಾ ಅವರ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಕೂಡ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ಹಲವಾರು ಒಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ, ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತಾರೆ. ಸೊ ಇದರಿಂದ ಡಿಪ್ರೆಷನ್ ಹೆಚ್ಚಾಗಿ ಫೇಸ್ ಮಾಡ್ತಿರುವಂಥದ್ದು ಇರ್ಬೋದು. ಅಲಾಂಗ್ ವಿತ್ ಸೋರಿಯಾಸಿಸ್ ಅವ್ರಿಗೆ ಡಯಾಬಿಟಿಕ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಮಲ್ಟಿಪಲ್ ಮೆಟಬಾಲಿಕ್ ಡಿಸಾರ್ಡರ್ಸ್ನ ಕೂಡ ನೋಡುವಂಥದ್ದು. ಓಕೆ ಡಾಕ್ಟರ್, ಸೋರಿಯಾಸಿಸ್ನ ಏನಾದರೂ ನೆಗ್ಲೆಕ್ಟ್ ಮಾಡಿದರೆ ಏನು ತೊಂದರೆ ಅನುಭವಿಸಬೇಕಾಗುತ್ತೆ ಮುಂದೆ ಅಂತ? ಸೊ ಸೋರಿಯಾಸಿಸ್ ನೆಗ್ಲೆಕ್ಟ್ ಮಾಡಿದ್ದಲ್ಲಿ ಅಥವಾ ಸುಮಾರು ವರ್ಷಗಳಿಂದ ಸೋರಿಯಾಸಿಸ್ ಇರುತ್ತೆ, ಟ್ರೀಟ್ಮೆಂಟ್ ಕೂಡ ತೊಗೊಳ್ತಿರ್ತಾರೆ. ಸೊ ಆದರೂ ಕೆಲವರಲ್ಲಿ ಕಾಂಪ್ಲಿಕೇಶನ್ಸ್ ಕೂಡ ಆಗ್ತಾ ಇರುತ್ತೆ. ಮೋರ್ ಆಫ್ ಒಂದು ಇಮ್ಯುನೋಸಪ್ರೆಸೆಂಟ್ಸ್ ಇರ್ಬೋದು ಅಥವಾ ಹಲವಾರು ವರ್ಷಗಳಿಂದ ಅದಕ್ಕೆ ಮೆಡಿಕೇಷನ್ಸ್ನ ಮಾಡ್ತಾ ಇರ್ತಾರೆ. ಸೊ ಆದರೂ ಕೂಡ ಅದು ಕಮ್ಮಿ ಆಗೋದಿಲ್ಲ. ಸೊ ಮತ್ತಷ್ಟು ರೈನಿ ಸೀಸನ್ ಅಥವಾ ವಿಂಟರ್ ಸೀಸನ್ಸ್ ಬಂದಾಗ ಜಾಸ್ತಿ ಆಗುವಂಥದ್ದು. ಆ್ಯಂಡ್ ಮೋರ್ ಆಫ್ ಅವರ ಲೈಫ್ ಸ್ಟೈಲ್ ಅಂತ ಕೂಡ ಹೇಳ್ಬೋದು. ಸೊ ಹೆಚ್ಚಾಗಿ ಬೆವರೇಜಸ್ ಇಂಟೇಕ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು. ಸೊ ಇದೆಲ್ಲ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು. ಸೊ ಮತ್ತಷ್ಟು ಸೋರಿಯಾಸಿಸ್ ಉಲ್ಬಣಗೊಳ್ಳೋದಕ್ಕೆ ಅಂತ. ಸೊ ಹಲವಾರು ಕಾಂಪ್ಲಿಕೇಶನ್ಸನ್ನು ನೋಡ್ತೀವಿ. ಸೊ ಅದರಲ್ಲಿ ಹೆಚ್ಚಾಗಿ ನೋಡುವಂಥದ್ದಾದರೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ಬೋದು. ಯಾವಾಗ ಈ ಸೋರಿಯಾಟಿಕ್ ಲೆಷನ್ಸ್ ಜಾಯಿಂಟ್ ಸ್ಪೇಸಸಲ್ಲಿ ಕಾಣಿಸ್ಕೊಳ್ಳುತ್ತೋ, ಎಲ್ಬೋ ಜಾಯಿಂಟ್ ಇರ್ಬೋದು, ನೀ ಜಾಯಿಂಟ್ಸ್ ಇರ್ಬೋದು ಅಥವಾ ಫಿಂಗರ್ ಜಾಯಿಂಟ್ಸ್ ಇರ್ಬೋದು. ಸೊ ಆಫ್ಟರ್ ಸಮ್ ಟೈಮ್ ಅವ್ರಿಗೆ ಜಾಯಿಂಟ್ ಪೇನ್ ಕೂಡ ಶುರು ಆಗುತ್ತೆ. ಸ್ಟಿಫ್ನೆಸ್ ಇರ್ಬೋದು, ಸ್ವೆಲ್ಲಿಂಗ್ ಇರ್ಬೋದು. ಸೊ ಇನ್ನು ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗುವಂಥದ್ದು ಇರ್ಬೋದು. ಸೊ ಇದರಿಂದ ಲಾಂಗರ್ ಸ್ಟೇಜ್ ಹೋದಾಗ ಮೋರ್ ಆಫ್ ಒಂದು ಆಸ್ಟಿಯೋಪೊರೆಟಿಕ್ ಚೇಂಜಸ್ನ ಕೂಡ ನೋಡ್ತೀವಿ. ಅರ್ಲಿಯಾಗಿ ಒಂದು ಮೂಳೆ ಸವೆತ ಆಗುವಂಥದ್ದು ಇರ್ಬೋದು. ಸೊ ಅಥವಾ ಫೋಲ್ಡಿಂಗ್ ಕೆಪಾಸಿಟಿ ಕಂಪ್ಲೀಟಾಗಿ ಕೆಲವ್ರಿಗೆ ಕಮ್ಮಿ ಆಗುತ್ತೆ, ರೆಸ್ಟ್ರಿಕ್ಟೆಡ್ ಮೂಮೆಂಟ್ ಆಗುವಂಥದ್ದು. ಸೊ ಇದರಿಂದ ಒಂದು ಡಿಫಾರ್ಮಿಟಿ ಅಥವಾ ಅಂಗವೈಕಲ್ಯಕ್ಕೆ ಕೂಡ ಒಳಗಾಗ್ಬೋದು ಅಟ್ ದಿ ಲೇಟೆಸ್ಟ್ ಸ್ಟೇಜಸ್ ಅಂತ. ಸೊ ಅದರಿಂದ ತುಂಬ ಸಫರ್ ಆಗ್ತಿರ್ತಾರೆ. ಆ್ಯಂಡ್ ಮೋರ್ ಆಫ್ ಇಂಟರ್ನಲ್ ಮೆಡಿಕೇಷನ್ಸ್ ಇರ್ಬೋದು, ಎಕ್ಸ್ಟರ್ನಲ್ ಅಪ್ಲೈ ಮಾಡಿದಾಗಲೂ ಕೂಡ ಕಮ್ಮಿ ಆಗ್ತಿರೋದಿಲ್ಲ. ಸೊ ಕೆಲವರಲ್ಲಿ ಡಿಫಾರ್ಮಿಟಿ ಅರ್ಲಿಯಾಗಿ ಶುರು ಆಗ್ಬೋದು, ಅವರು ತುಂಬ ವರ್ಷದಿಂದ ಸಫರ್ ಆಗ್ತಿದ್ದೇ ಆದಲ್ಲಿ. ಸೊ ಇನ್ನು ಕೆಲವರಲ್ಲಿ ಲೈಕ್ ಡಯಾಬಿಟಿಕ್ ಇರ್ಬೋದು ಅಥವಾ ಮೋರ್ ಆಫ್ ಒಂದು ಥೈರಾಯ್ಡ್ ಡಿಸಾರ್ಡರ್ಸ್ನ ಕೂಡ ನೋಡ್ಬೋದು. ಬಿಕಾಸ್ ಆಫ್ ದಿ ಮೆಂಟಲ್ ಸಫರಿಂಗ್ಸ್ ಅಂತಲೇ ಹೇಳ್ಬೋದು. ಡಿಪ್ರೆಷನ್ಗೆ ಒಳಗಾಗಿರ್ತಾರೆ ಅಥವಾ ಮೋರ್ ಆಫ್ ಒಂದು ಆಂಗ್ಸೈಟಿ ಡಿಸಾರ್ಡರ್ಸ್ ಇರುತ್ತೆ. ಸೊ ಹೊರಗಡೆ ಬರೋಕ್ಕೆ ಇಷ್ಟಪಡೋದಿಲ್ಲ ಅಥವಾ ಸೋಷಲ್ ಲೈಫಲ್ಲಿ ಮಿಂಗಲ್ ಆಗೋಕ್ಕೆ ಇಷ್ಟಪಡೋದಿಲ್ಲ. ಸೊ ಅಂಥವರಲ್ಲಿ ಮಾನಸಿಕವಾಗಿ ಕೂಡ ಖಿನ್ನತೆಗೆ ಒಳಗಾಗ್ತಾ ಬರ್ತಾರೆ. ಸೊ ಅದರಲ್ಲಿ ಹಾರ್ಮೋನಲ್ ಚೇಂಜಸ್ ಕೂಡ ಆಗ್ಬೋದು. ಸೊ ಅರ್ಲಿ ಡಯಾಬಿಟಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೋರ್ ಆಫ್ ಒಂದು ಮೆಟಬಾಲಿಕ್ ಡಿಸಾರ್ಡರ್ಸ್, ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಹೃದಯದ ಸಂಬಂಧಿತ ಕಾಯಿಲೆಗಳು ಕೂಡ. ಸೊ ಹೆಚ್ಚಾಗಿ ನಾವು ಈ ಸೋರಿಯಾಸಿಸ್ ಸಫರ್ ಆಗ್ತಿರುವ ಪೇಷಂಟ್ಸಲ್ಲಿ ಕೂಡ ಹೆಚ್ಚಾಗಿ ನೋಡುವಂಥದ್ದು. ಓಕೆ ಡಾಕ್ಟರ್, ಈಗ ಈ ಸೋರಿಯಾಸಿಸ್ ಅನ್ನುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆನ, ಕೆಲವರು ಅವರನ್ನು ಮುಟ್ಟೋದಕ್ಕೂ ಕೂಡ ಹಿಂಜರಿಸ್ತಾರೆ. ಅದಕ್ಕೋಸ್ಕರ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆನ ಇದು? ಸೊ ಸೋರಿಯಾಸಿಸಲ್ಲಿ ಕೆಲವು ಟೈಪ್ಸ್ ಆಫ್ ಸೋರಿಯಾಸಿಸ್ ಲೈಕ್ ಪಸ್ಟ್ಯುಲಾರ್ ಸೋರಿಯಾಸಿಸ್ ಇರ್ಬೋದು. ಇನ್ನು ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಸೊ ಇದು ನೋಡೋದಕ್ಕೂ ತುಂಬ ವಿಕಾರವಾಗಿರುತ್ತೆ. ಆ್ಯಂಡ್ ಫಾಸ್ಟ್ ಸ್ಪ್ರೆಡ್ಡಿಂಗ್ ಕೂಡ ಹೌದು ಅಂತ ಹೇಳ್ಬೋದು. ತುಂಬ ಜಾಸ್ತಿಯಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಅವ್ರಿಗೆ ಲೆಷನ್ಸ್ ಸ್ಪ್ರೆಡ್ ಆಗ್ತಾ ಇರುವಂಥದ್ದು ತುಂಬ ಫಾಸ್ಟ್ ರೇಟಲ್ಲಿರುತ್ತೆ. ಆ್ಯಂಡ್ ಸೊ ನೋಡೋದಕ್ಕೂ ಕೂಡ ಅವ್ರಿಗೆ ತುಂಬ ವಿಕಾರ ಅನಿಸುವಂಥದ್ದು. ಆ್ಯಂಡ್ ಭಯ ಪಡ್ತಾ ಇರ್ತಾರೆ, ಬೇರೆಯವ್ರಿಗೆ ಮುಟ್ಟಿದ್ರೆ ಎಲ್ಲಿ ಬರುತ್ತೆ ಅಂತ. ಬಟ್ ಆದರೆ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಸೊ ನಾನ್ ಕಾಂಟೇಜಿಯಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮುತ್ತಮ್ಮ ಅಂತ ಕರೆ ಮಾಡಿದ್ದಾರೆ. ಮುತ್ತಮ್ಮ ಅವರೇ ನಮಸ್ತೆ. ಹಲೋ ನಮಸ್ತೆ ಮುತ್ತಮ್ಮ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ಹಲೋ ನಮಸ್ತೆ ಅಮ್ಮ, ಹೇಳಿ. ನಮ್ಗೆ ತಲೆಯಲ್ಲಿ ನನ್ನ ಮೊಮ್ಮಗಳಿಗೆ ಹಗುರು ತುಂಬಾ ಬರ್ತಾ ಇದೆ. ಓಕೆ. ಮಗು ಎಲ್ಲ ಒಂಥರ ಚಿಕ್ಕಿ ಚಿಕ್ಕಿ ಗುಳ್ಳೆ, ಕಪ್ಪು ಬರ್ತಾ ಇದೆ. ಮಗ ಎಲ್ಲ ಒಂಥರ ಕಪ್ಪಿಗೆ ಗುಳ್ಳೆ. ಅದನ್ನ ಕೇಳಕ್ಕೆ ಮಾಡ್ಕೊತಾ ಇದೀವಿ ಮೇಡಮ್. ಅದು ಏನಾಗುತ್ತೆ, ಏನ್ ಹಾಕ್ಬೇಕು? ಗುಳ್ಳೆ ಎಲ್ಲ ಬರ್ತಾ ಇದೆ ಮಗ ಸಣ್ಣಕ್ಕೆ. ಓಕೆ. ಎಷ್ಟು ವಯಸ್ಸಮ್ಮ ಅವರಿಗೆ?
ಅವಳಿಗೆ 17 ಇವಾಗ, ಇನ್ನ 18 ತುಂಬಿಲ್ಲ. ಓಕೆ ಇನ್ನೊಬ್ಬಳಿಗೆ 25. ಓಕೆ. ಸೊ ಖಂಡಿತ ನೋಡಬೇಕಾಗತ್ತೆ. ಸೊ ನೀವು ಹೇಳ್ತಿರೋ ಪ್ರಕಾರ ಮೋರ್ ಆಫ್ ಬಾಯ್ಲ್ಸ್ ಇರ್ಬೋದು ಅಥವಾ ಪಿಂಪಲ್ಸ್ ಇರ್ಬೋದು ಆ್ಯಂಡ್ ಡ್ಯಾಂಡ್ರಫ್ ಕೂಡ ಇದೆ ಅಂತ ಹೇಳ್ತಿದ್ದೀರಾ. ಸೊ ಯಾವ ಕಾರಣದಿಂದ ಆಗ್ತಿದೆ? ಮೋರ್ ಆಫ್ ಹಾರ್ಮೋನಲ್ ಚೇಂಜಸ್ ಕೂಡ ಇರ್ಬೋದು, ಏಜ್ ರಿಲೇಟೆಡ್ ಚೇಂಜಸ್ ಕೂಡ ಇರ್ಬೋದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ ಸೊ ಅವ್ರನ್ನ ಒಂದ್ಸರಿ ಎಕ್ಸಾಮಿನೇಷನ್ ಮಾಡಿ ಬೇಕಾದಾಗ ಇನ್ವೆಸ್ಟಿಗೇಷನ್ಸ್, ಬ್ಲಡ್ ಟೆಸ್ಟ್ ಕೂಡ ಬೇಕಾದಲ್ಲಿ ಅಡ್ವೈಸ್ ಮಾಡ್ತೀವಿ. ಸೊ ಒಂದ್ಸರಿ ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡ್ಬೋದು ಧನ್ಯವಾದ ಮುತ್ತಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಕಾಲರ್ ಹೇಳ್ತಾ ಇದ್ರು ಚಿಕ್ಕ ವಯಸ್ಸಿನ ಹುಡುಗಿ ಅವರಿಗೆ ಈ ರೀತಿ ತೊಂದರೆ ಆಗಿದೆ ಅಂತ. ಈ ಚಿಕ್ಕ ವಯಸ್ಸಿನಲ್ಲಿ ಬಂದಂಥ ಸೋರಿಯಾಸಿಸ್ನ ನಾವು ಶಾಶ್ವತವಾಗಿ ಪರಿಹಾರ ಮಾಡ್ಬೋದಾ ಚಿಕಿತ್ಸೆಯಿಂದ? ಸೊ ನೀವು ಹೇಳಿದಾಗೆ ಸ್ಮಾಲ್ ಏಜಲ್ಲಿ ಕೂಡ ನಾವು ನೋಡ್ತೀವಿ ಹೆಚ್ಚಾಗಿ ಲೆಜನ್ಸ್, ಮಲ್ಟಿಪಲ್ ಲೆಜನ್ಸ್ನ ನೋಡ್ಬೋದು. ಸೊ ಇನ್ನು ಕೆಲವರಿಗೆ ಕಾಯಿನ್ ಶೇಪ್ಡ್ ಎರಪ್ಷನ್ಸ್ನ ನೋಡ್ತೀವಿ. ಸೊ ದೇರ್ ಇಸ್ ನೋ ಏಜ್ ಲಿಮಿಟ್ ಅಂತಲೇ ಹೇಳ್ಬೋದು. ಸಣ್ಣ ಮಕ್ಕಳಲ್ಲಿ ಕೂಡ ಕಾಣಿಸುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಅರ್ಲಿಯಾಗಿ ಕಾಣಿಸೋವಂಥದ್ದನ್ನ ಕೂಡ ನೋಡಿರ್ತೀವಿ. ಅರ್ಲಿಯಾಗಿ ಅವ್ರಿಗೆ ಸೊ ಮನೆಯಲ್ಲಿ ಅಮ್ಮಂಗಿದೆ ಅಥವಾ ಅಜ್ಜಿಗಿದೆ ಅಂತ ಹೇಳಿದಾಗ ಸೊ ದ ನೆಕ್ಸ್ಟ್ ಜನ್ರೇಷನ್ ಸೊ ಅವರಿಗೆ ಬರೋ ಚಾನ್ಸಸ್ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಮಕ್ಕಳಲ್ಲಿ ಬಂದಾಗ ಸೊ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಆರ್ ವೆರಿ ಸೇಫ್ ಅಂತಲೇ ಹೇಳ್ಬೋದು. ಸೊ ಅವರಲ್ಲಿ ಯಾವ ಥರ ಸೋರಿಯಾಸಿಸ್ ಆಗಿದೆ, ಪಸ್ಟ್ಯುಲರ್ ಸೋರಿಯಾಸಿಸ್ ಇರುವಂಥದ್ದು, ಪ್ಲೇಕ್ ಸೋರಿಯಾಸಿಸ್ ಇರುವಂಥದ್ದು, ಸೊ ಅಥವಾ ಯಾವ ಕಾರಣದಿಂದ ಬಂದಿದೆ, ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾನ ಅಥವಾ ಅವರ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಕೂಡ ಬಂದಿರುವಂಥದ್ದು ಇರ್ಬೋದು. ಸೊ ಅದಕ್ಕೆ ತಕ್ಕಂಥ ಮೆಡಿಸಿನ್ಸ್ ಕೊಡ್ಬೋದು. ಆ್ಯಂಡ್ ಎಗೇನ್ ಡಿಪೆಂಡ್ಸ್ ಆನ್ ದ ಸ್ಟೇಜ್. ಸೊ ಆ ಮಗುನಲ್ಲಿ ಎಷ್ಟು ಮಟ್ಟಿಗೆ ಅದು ಸ್ಪ್ರೆಡ್ ಆಗುತ್ತೆ ಅಂತ ನೋಡಬೇಕಾಗತ್ತೆ. ಆ್ಯಂಡ್ ಸೊ ಡೆಫಿನೆಟ್ಲಿ ಅವರು ಆಲ್ರೆಡಿ ಮೆಡಿಕೇಷನ್ಸ್ ಮಾಡ್ತಿದ್ದಾರೆ. ಸೊ ಅವರು ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ನ ತೊಗೊಳ್ಬೋದು. ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ತಿರೋದನ್ನ ಕೂಡ ಸೊ ಗ್ರ್ಯಾಜುವಲ್ ಆಗಿ ಕಮ್ಮಿ ಮಾಡ್ತಾ ಬರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಸ್ಟೇಜಿಗೆ ಹೋಗದೇ ಇರೋದಂತೆ ಸ್ಟಾಪ್ ಮಾಡುವಂಥದ್ದು ಅಥವಾ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡುವಂಥದ್ದು. ಎಗೇನ್ ಕ್ಯೂರ್ ಡಿಪೆಂಡ್ಸ್. ಕೆಲವ್ರಿಗೆ ಫ್ಯೂ ಮಂತ್ಸ್ ಆಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇನ್ನು ಕೆಲವ್ರಿಗೆ ಲಾಂಗ್ ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದಾಗ, ಕ್ರಾನಿಕ್ ಡಿಸಾರ್ಡರ್ಸ್ ಇದ್ದಾಗ ಸೊ ಮೋರ್ ಆಫ್ ಒಂದು ಫ್ಯೂ ಇಯರ್ಸ್ ಲೈಕ್ 2 to 3 years ಕೂಡ ಬೇಕಾಗುವಂಥದ್ದು. ಈ ಸೋರಿಯಾಸಿಸ್ ಅತಿ ಆದರೆ ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಇದೆಯಾ ಡಾಕ್ಟರ್? ಸೊ ಹೆಚ್ಚಾಗಿ ಕಾಂಪ್ಲಿಕೇಶನ್ಸ್ನ ನಾವು ಡಯಾಬಿಟಿಕ್ ಪೇಷಂಟಲ್ಲಿ ನೋಡ್ತೀವಿ. ಸೊ ಅವ್ರಿಗೆ ಸೋರಿಯಾಸಿಸ್ ಇದೆ ಅಥವಾ ಡಯಾಬಿಟಿಕ್ ಇದೆ. ಸೊ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸ್ ಅಂತಲೇ ಹೇಳ್ಬೋದು. ಕೆಲವರು ಮಲ್ಟಿಪಲ್ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ ಸೋರಿಯಾಸಿಸ್ ಕಂಟ್ರೋಲ್ ಆಗೋದಕ್ಕೆ, ಲೆಜನ್ಸ್ ಕಂಟ್ರೋಲ್ ಆಗೋದಕ್ಕೆ. ಮೋರ್ ಆಫ್ ಒಂದು ವಿಂಟರ್ ಸೀಸನ್ ಅಥವಾ ರೈನಿ ಸೀಸನ್ಸಲ್ಲಿ ಮತ್ತಷ್ಟು ಹೆಚ್ಚಾಗೋದ್ರಿಂದ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮೆಡಿಕೇಷನ್ಸ್ ತೊಗೊಳ್ತಿರ್ತಾರೆ. ಅದ್ರ ಜೊತೆ ಅವ್ರಿಗೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಥೈರಾಯ್ಡ್ ಇರ್ಬೋದು, ಡಯಾಬಿಟಿಕ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು. ಸೊ ಇದಕ್ಕೂ ಕೂಡ ಮೆಡಿಸಿನ್ಸ್ ತೊಗೊಳ್ತಿರ್ತಾರೆ. ಸೊ ಈ ಥರ ಮಲ್ಟಿಪಲ್ ಡಿಸಾರ್ಡರ್ಸ್ ಇದ್ದಾಗ ಶುಗರ್ ಅನ್ಕಂಟ್ರೋಲ್ಡ್ ಇದ್ದಲ್ಲಿ ಖಂಡಿತ ಸೋರಿಯಾಟಿಕ್ ಲೆಜನ್ಸ್ ಪಸ್ಟ್ಯುಲರ್ ಆಗಿದ್ದಲ್ಲಿ ಮೋರ್ ಆಫ್ ಒಂದು ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಪಾರ್ಟ್ ನೆಕ್ರೋಟೈಸ್ ಆಗ್ಬೋದು. ಸೊ ಮೋರ್ ಆಫ್ ಒಂದು ಕೆಲವ್ರಿಗೆ ಆಂಪ್ಯುಟೇಷನ್ ಕೂಡ ಮಾಡೋಕ್ಕೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅವರ ಡಯಾಬಿಟಿಕ್ ಇದ್ದಲ್ಲಿ ಸೊ ಡೆಫಿನೆಟ್ಲಿ ಅವರ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಇರಬೇಕಾಗುತ್ತೆ. ಆ್ಯಂಡ್ ಹೈಜಿನಿಕ್ ಕಂಡೀಷನ್ ಮೇಂಟೈನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಇಟ್ ಇಸ್ ಪಸ್ಟ್ಯುಲರ್ ಸೋರಿಯಾಸಿಸ್ ಸೊ ಡೆಫಿನೆಟ್ಲಿ ಅವ್ರಿಗೆ ಸೋರಿಯಾಟಿಕ್ ಲೆಜನ್ಸ್ ಜೊತೆ ಸಿಸ್ಟಮಿಕ್ ಇನ್ಫೆಕ್ಷನ್ ಕೂಡ ಹೆಚ್ಚಾಗುವಂಥದ್ದು. ಮೋರ್ ಆಫ್ ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಆಲ್ಟ್ರ್ ಆಗ್ಬೋದು ಅಥವಾ ರೀನಲ್ ಫಂಕ್ಷನ್ ಟೆಸ್ಟ್ ಆಲ್ಟ್ರ್ ಆಗುವಂಥದ್ದು ಇರ್ಬೋದು. ಸೊ ಹೆಚ್ಚಾಗಿ ಅವರು ಹಾಸ್ಪಿಟಲೈಸೇಷನ್ ಕೂಡ ಆಗ್ತಾ ಇರ್ತಾರೆ. ರಿಪೀಟೆಡ್ ಆಗಿ ಅಡ್ಮಿಷನ್ ಆಗುವಂಥದ್ದು, ಫೀವರ್ ಇರ್ಬೋದು, ಜಾಯಿಂಟ್ಸ್ ಪೇನ್ ಇರ್ಬೋದು. ಸೊ ಅದ್ರ ಜೊತೆ ಹೈ ಶುಗರ್ ಲೆವೆಲ್ಸ್ ಇರ್ಬೋದು. ಸೊ ಇದನ್ನು ಕೂಡ ಆ್ಯಸ್ ಎ ಕಾಂಪ್ಲಿಕೇಶನ್ ನಾವು ಡಯಾಬಿಟಿಕ್ ಪೇಷಂಟ್ಸಲ್ಲಿ ನೋಡ್ಬೋದು. ಕೆಲವರಿಗೆ ಕೈ ಬೆರಳಲ್ಲಿರುತ್ತೆ, ಅಂಗೈಯಲ್ಲಿರುತ್ತೆ, ಇಂಥವರಿಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇಂಥವರು ಹೇಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ? ಸೊ ಮೋರ್ ಆಫ್ ನೀವು ಹೇಳಿದಾಗೆ ಪಾಮರ್ ಸೋರಿಯಾಸಿಸಲ್ಲಿ ನೋಡ್ಬೋದು. ಸೊ ಅಂಗಾಲಲ್ಲಿ ಹೆಚ್ಚಾಗಿ ಬರುತ್ತೆ ಅಥವಾ ಅಂಗೈನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಯಾವಾಗ ಕೈನಲ್ಲಿ ಕಾಣಿಸ್ಕೊಳ್ಳುತ್ತೆ ಮೋರ್ ಆಫ್ ಒಂದು ರಫ್ ಆ್ಯಂಡ್ ಸ್ಕಿನ್ ಎಡ್ಜಸ್ ಅಥವಾ ಚರ್ಮ ತುಂಬ ದಪ್ಪ ಆಗುವಂಥದ್ದು, ಸ್ಕೇಲಿಂಗ್ ತುಂಬ ಜಾಸ್ತಿ ಆಗಿರುತ್ತೆ. ಸೊ ನೈಫ್ ಕಟ್ಟಿಂಗ್ ಎಡ್ಜಸ್ ಅಂತಲೇ ಹೇಳ್ಬೋದು. ಸೀಳು ಬಿಟ್ಟಿರೋ ಹಾಗೆ ಅಥವಾ ಬ್ಲಡ್ ಅದರಿಂದ ಕೆಲವರಿಗೆ ಕಂಟಿನ್ಯೂ ಆಗಿ ಡಿಸ್ಚಾರ್ಜ್ ಕೂಡ ಬರ್ಬೋದು. ಸೊ ಇದರಿಂದ ತುಂಬ ಬರ್ನಿಂಗ್ ಸೆನ್ಸೇಷನ್ ಅಥವಾ ಅವರ ಡೇ ಟು ಡೇ ಲೈಫ್ಗೆ ಎಫೆಕ್ಟ್ ಆಗುವಂಥದ್ದು, ಒಂದು ಕುಕ್ಕಿಂಗ್ ಮಾಡೋಕ್ಕಾಗಿರ್ಬೋದು ಅಥವಾ ಅವರ ಸೆಲ್ಫ್ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುವಂಥದ್ದು. ಸೊ ಡೆಫಿನೆಟ್ಲಿ ಅವ್ರಿಗೆ ಒಂದು ಆ ಡ್ರೈನೆಸ್ ಏನಿದೆ ಸೊ ಅದನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮೋರ್ ಆಫ್ ಒಂದು ಮಾಯ್ಶ್ಚರ್ ಕಂಟೆಂಟ್ ರಿಟೈನ್ ಆಗುವಂತೆ ಮಾಡುವಂಥದ್ದು ಇರ್ಬೋದು. ಆ್ಯಂಡ್ ಸೊ ಅವರ ಗ್ಲವ್ ಯೂಸ್ ಮಾಡುವಂಥದ್ದು ಮೋರ್ ಆಫ್ ಒಂದು ಕುಕ್ಕಿಂಗ್ ಮಾಡಿದಾಗಿರ್ಬೋದು ಅಥವಾ ಸೊ ಅದರ್ ಆ್ಯಕ್ಟಿವಿಟೀಸ್ ಲೈಕ್ ಡಿಶ್ ವಾಷರ್ ಯೂಸ್ ಮಾಡಿದಾಗ. ಸೊ ಈ ಥರ ಒಂದು ಇನ್ಫೆಕ್ಷನ್ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಅಂಥವರು ಕೇರ್ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು.
ಓಕೆ, ಹೋಮಿಯೋಪತಿಯಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ, ಹಾಗೆ ಈ ಹೋಮಿಯೋಪತಿ ತಗೊಳ್ಳೋದ್ರಿಂದ ಶಾಶ್ವತ ಪರಿಹಾರ ಸಿಗುತ್ತಾ ಅಂತ? ಸೊ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ನ್ಯಾಚುರಲ್ ಮೆಡಿಕೇಷನ್ಸ್ ಇರುವಂಥದ್ದು. ಸೊ ಯಾವುದೇ ಸ್ಟೇಜಲ್ಲಿ ತೊಗೊಳ್ಬೋದು, ಫ್ರಮ್ ಸ್ಮಾಲ್ ಏಜ್ ಚಿಲ್ಡ್ರನ್ ಟು ದಿ ಪ್ರೆಗ್ನೆಂಟ್ ಲೇಡೀಸ್, ಎನಿ ಏಜ್ ಇಟ್ ಇಸ್ ವೆರಿ ಸೇಫ್ ಅಂತಲೇ ಹೇಳ್ಬೋದು. ಸೊ ಮೆಡಿಕೇಷನ್ಸ್ ಆಲ್ರೆಡಿ ತೊಗೊಳ್ತಿರ್ತಾರೆ, ಮೋರ್ ದೆನ್ 10 to 15 ಇಯರ್ಸಿಂದ ಈ ಸೋರಿಯಾಸಿಸ್ ಇಷ್ಟೇ ಇರುತ್ತೆ. ಸೊ ಅವರು ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ನ ತೊಗೊಳ್ಬೋದು. ಗ್ರ್ಯಾಜುವಲ್ ಆಗಿ ಅವರು ತೊಗೊಳ್ತಿರೋ ಮೆಡಿಸಿನ್ಸ್ನ ಕ್ರಮೇಣವಾಗಿ ತಗ್ಗಿಸ್ತಾ ಬರುವಂಥದ್ದು. ಆಲ್ರೆಡಿ ಅವರು ಇಮ್ಯುನೋಸಪ್ರೆಸೆಂಟ್ಸ್ ತೊಗೊಳ್ತಿರ್ತಾರೆ ಅಥವಾ ಅದರ್ ಮೆಡಿಕೇಷನ್ಸ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಮೋರ್ ಆಫ್ ಒಂದು ಅವ್ರಿಗೆ ಕೌನ್ಸಿಲಿಂಗ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ಬೇಕಾಗುವಂಥದ್ದು, ಮೆಡಿಟೇಷನ್ ಇರ್ಬೋದು ಅಥವಾ ರೆಗ್ಯುಲರ್ ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು, ಆ್ಯಂಡ್ ಗುಡ್ ಹೈಡ್ರೇಷನ್ ಇರ್ಬೋದು. ಸೊ ಇನ್ನು ಆಲ್ರೆಡಿ ಅವರಲ್ಲಿ ಹ್ಯಾಬಿಟ್ಸ್ ಇದೆ, ಸ್ಮೋಕಿಂಗ್ ಇರ್ಬೋದು ಅಥವಾ ಆಲ್ಕೋಹಾಲ್ ಇರ್ಬೋದು. ಸೊ ಈ ಥರ ಹ್ಯಾಬಿಟ್ಸ್ ಇದ್ದಲ್ಲಿ ಮತ್ತಷ್ಟು ಟ್ರಿಗರ್ ಆಗ್ತಾ ಹೋಗುತ್ತೆ ಸೋರಿಯಾಟಿಕ್ ಕಂಡೀಷನ್ಸ್. ಸೊ ಅಂಥದನ್ನು ಅವಾಯ್ಡ್ ಮಾಡುವಂಥದ್ದು. ಹೆಚ್ಚಾಗಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ಬೋದು, ವೈಟಮಿನ್ ರಿಚ್ ಫುಡ್ಸ್ ಇರ್ಬೋದು. ಸೊ ಇಂಥದನ್ನು ಕನ್ಸಂಪ್ಷನ್ ಮಾಡುವಂಥದ್ದು. ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸ್, ವಾಕಿಂಗ್ ಇರ್ಬೋದು, ಅಲಾಂಗ್ ವಿತ್ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೋರಿಯಾಸಿಸ್ ಇರುವವರು ಡಯಟ್ ಏನಾದರೂ ಫಾಲೋ ಮಾಡಬೇಕಾಗುತ್ತೆ ಡಾಕ್ಟರ್? ಸೊ ಡಯಟ್ ಅಗೇನ್ ಇಟ್ ಡಿಪೆಂಡ್ಸ್. ಸೊ ಯೂಶಲಿ ಸೋರಿಯಾಸಿಸ್ ಅಂತ ಕಂಡೀಷನ್ಸ್ ಹೆಚ್ಚಾಗಿ ನಾನ್ ವೆಜ್ ಕನ್ಸಂಪ್ಷನ್ ಮಾಡಿದ್ದಲ್ಲಿ ಅಥವಾ ಕೆಲವರಿಗೆ ಬ್ರಿಂಜಾಲ್ ಇರ್ಬೋದು, ಆಯಿಲಿ ಫ್ರೈಡ್ ಐಟಮ್ಸ್ ಇರ್ಬೋದು. ಸೊ ಇಂಥದನ್ನು ತೊಗೊಂಡಾಗ ಸೊ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ, ಟ್ರಿಗರ್ ಆಗ್ತಾ ಹೋಗುತ್ತೆ. ಸೊ ಕೆಲವ್ರಿಗೆ ಸೋರ್ ಐಟಮ್ಸ್ ತೊಗೊಂಡಾಗೂ ಕೂಡ ಟ್ರಿಗರ್ ಆಗುವಂಥದ್ದು. ಮೋರ್ ಆಫ್ ಒಂದು ಬ್ಲ್ಯಾಂಡ್ ಡಯಟ್ ಮಾಡುವಂಥದ್ದು ಇರ್ಬೋದು, ಗ್ರೀನ್ ಚಿಲ್ಲೀಸ್ ಅಥವಾ ಸ್ಪೈಸಿನ ಅವಾಯ್ಡ್ ಮಾಡುವಂಥದ್ದು. ಸೊ ಹೆಚ್ಚಾಗಿ ಒಂದು ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಟ್ಲೀಸ್ಟ್ 8 to 10 glasses of water per day and a good sleep is also very important ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇಷ್ಟೊತ್ತು ಸೋರಿಯಾಸಿಸ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ಕೊಡಬೇಕಾದ್ರೆ ಅಡ್ರೆಸ್ ಪ್ಲೇಟ್ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ ಹೀಗಿದೆ: 955000011133. ಮತ್ತೊಂದು ಸಂಖ್ಯೆ 180010811212. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.